ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 2-3 ಟ್ರೀ ಇನ್ಸರ್ಷನ್ ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಆಲ್ರೆಡಿ ಎಷ್ಟೊಂದು ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋ ಲಿಂಕ್ಗಳು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತವೆ, ಪ್ಲೇ ಲಿಸ್ಟ್ ಅಲ್ಲಿ. ಈಗ ಅವರು ಕೊಟ್ಟಿರುವಂತಹ ಎಲಿಮೆಂಟ್ಸ್ ಗಳನ್ನ ನಾವು 2-3 ಟ್ರೀಗೆ ಇನ್ಸರ್ಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ 2-3 ಟ್ರೀ ಅಂತ ಅಂದ್ರೆ ಏನು ಅಂತ ನಮಗೆ ಗೊತ್ತಾಗ್ಬೇಕು. ಈಗ ಒಂದು ನೋಡ್ ಇದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇದು ಒಂದು ನೋಡ್. ಸೊ ಈ ನೋಡ್ ಅಲ್ಲಿ ನಾನು 2 ಕೀ ವ್ಯಾಲ್ಯೂಸ್ ಗಳನ್ನ ಕೂರಿಸಬಹುದು, ಸರಿನಾ? 2 ಅಂತ ಅಂದ್ರೇನು, ಒಂದು ನೋಡಲ್ಲಿ ನಾನು ಮ್ಯಾಕ್ಸಿಮಮ್ 2 ಕೀ ವ್ಯಾಲ್ಯೂಸ್ ಅನ್ನ ಕೂರಿಸಬಹುದು. ಮತ್ತೆ ಅದೇ ಒಂದು ನೋಡು ಮ್ಯಾಕ್ಸಿಮಮ್ 3 ಚೈಲ್ಡ್ ಗಳನ್ನ ಇಟ್ಕೋಬಹುದು, ಸರಿನಾ? 1 2 3 ಚೈಲ್ಡ್, ಸರಿನಾ? ಒಂದು ನೋಡ್ ಇದೆ ಅಂತಂದ್ರೆ ಅದರಲ್ಲಿ 2 ಕೀ ವ್ಯಾಲ್ಯೂಸ್ ಕೂರಿಸಬಹುದು, ಮತ್ತೆ ಮ್ಯಾಕ್ಸಿಮಮ್ 3 ಚೈಲ್ಡ್ ಗಳು ಇರ್ಬೋದು ಆ ಒಂದು ನೋಡ್ಗೆ, ಸರಿನಾ? ಬೇಸಿಕ್ ಕಾನ್ಸೆಪ್ಟ್ ಇದು. ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಈಗ ಮೊದಲನೇ ಎಲಿಮೆಂಟ್ ಯಾವ್ದು ಇನ್ಸರ್ಟ್ ಮಾಡಕ್ಕೆ ಹೇಳಿರೋದು? 8. ಸೊ ಸ್ಟೆಪ್ ಬೈ ಸ್ಟೆಪ್ ಇನ್ಸರ್ಟ್ ಮಾಡ್ತಾ ಹೋಗೋಣ. ಸ್ಟೆಪ್ ನಂಬರ್ 1 ಇನ್ಸರ್ಟ್ 8, ಸರಿನಾ? ಕೇವಲ ಒಂದೇ ಒಂದು ಇರೋದ್ರಿಂದ ಅದನ್ನ ನಾನು ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ತೀನಿ 8. ಈಗ ಸ್ಟೆಪ್ ನಂಬರ್ 2 ಹೋಗೋಣ. ಸ್ಟೆಪ್ ನಂಬರ್ 2 ಅಲ್ಲಿ ನಾನು 4 ಅನ್ನ ಇನ್ಸರ್ಟ್ ಮಾಡ್ತೀನಿ. ಇನ್ಸರ್ಟ್ 4. ಸೊ ಫಸ್ಟ್ ಆಲ್ರೆಡಿ ನನ್ನ ಹತ್ರ 8 ಇನ್ಸರ್ಟ್ ಆಗಿದೆ. ಈಗ 4 ಅನ್ನ ಇನ್ಸರ್ಟ್ ಮಾಡಬೇಕು. ಫಸ್ಟ್ ಕಂಪ್ಯಾರಿಸನ್ ಮಾಡ್ರಿ, ಬೈನರಿ ಟ್ರೀ ತರನೇ. ಏನು, ಜಾಸ್ತಿ ಇದ್ರೆ ಬಲ್ಗಡೆ, ಕಡಿಮೆ ಇದ್ರೆ ಎಡಗಡೆ. 4 ಈಸ್ ಲೆಸ್ ದೆನ್ 8 ಅಂತಂದ್ರೆ ಎಡಗಡೆ ಬರೀಬೇಕು. ಆದ್ರೆ ನಮಗೆ ಗೊತ್ತಿದೆ ಒಂದು ವಿಚಾರ, ಏನು, ಒಂದು ನೋಡ್ ಇದೆ ಅಂತಂದ್ರೆ ಅದಕ್ಕೆ ಮ್ಯಾಕ್ಸಿಮಮ್ 2 ಕೀ ವ್ಯಾಲ್ಯೂಸ್ ಅನ್ನ ಕೂರಿಸಬಹುದು ಅಂತ. ಸೊ 4 ಅನ್ನ ಇಲ್ಲೇ ಕೂರಿಸಬಹುದು, ಸರಿನಾ? ಒಂದು ನೋಡ್ ಇದೆ ಅಂತಂದ್ರೆ ಅದಕ್ಕೆ 2 ಕೀ ವ್ಯಾಲ್ಯೂಸ್ ಅನ್ನ ಕೂರಿಸಬಹುದು. ಜಾಗ ಇದೆಯಲ್ಲ, ಸೊ ಅದಕ್ಕೋಸ್ಕರ 4 ಅನ್ನ ಕೂರಿಸಿದೀನಿ. ನೆಕ್ಸ್ಟ್ 7 ಅನ್ನ ಇನ್ಸರ್ಟ್ ಮಾಡೋಣ. ಸ್ಟೆಪ್ ನಂಬರ್ 3 ಇನ್ಸರ್ಟ್ 7. ನಮ್ಮ ಹತ್ರ ಆಲ್ರೆಡಿ 4 ಮತ್ತೆ 8 ಇದಾವೆ. 4 ಮತ್ತೆ 8. ಈಗ ನಾನು 7 ಅನ್ನ ಇನ್ಸರ್ಟ್ ಮಾಡ್ಬೇಕು. 7 ಈಸ್ ಗ್ರೇಟರ್ ದೆನ್ 4 ಬಟ್ ಇಟ್ ಈಸ್ ಲೆಸ್ ದೆನ್ 8. ಸೊ ಈ ಜಾಗದಲ್ಲಿ 7 ಬರುತ್ತೆ. ಬಟ್ ಒಂದು ನೋಡಲ್ಲಿ ಮ್ಯಾಕ್ಸಿಮಮ್ ನಾನು ಎಷ್ಟು ಕೀ ವ್ಯಾಲ್ಯೂಸ್ ಅನ್ನ ಇಡ್ಬೋದು? 2. ಸೊ ಇಲ್ಲೇನಾಗ್ತಾ ಇದೆ, 3 ಕೀ ವ್ಯಾಲ್ಯೂಸ್ ಆದಂಗ ಆಗುತ್ತೆ. ಸೊ ಇವಾಗ ಏನ್ ಮಾಡ್ತೀವಿ ಅಂತಂದ್ರೆ ಸ್ಪ್ಲಿಟ್ಟಿಂಗ್ ಆಪರೇಷನ್ ಅನ್ನ ಮಾಡ್ತೀವಿ. ಸ್ಪ್ಲಿಟ್ಟಿಂಗ್ ಆಪರೇಷನ್. ಸೊ ಸ್ಪ್ಲಿಟ್ಟಿಂಗ್ ಆಪರೇಷನ್ ಅಲ್ಲಿ ಏನ್ ಮಾಡ್ತೀವಿ ಅಂತ ನೋಡ್ಕೊಳ್ಳಿ. ಫಸ್ಟ್ 4 ಇದೆ, 7 8 ಅಲ್ವಾ? ಈ 7 ಅನ್ನ ಒಂದು ಲೆವೆಲ್ ಮೇಲ್ಗಡೆ ಕಳಿಸ್ತೀವಿ, ಅಂದ್ರೆ ಅದನ್ನ ಪೇರೆಂಟ್ ಆಗಿ ಕನ್ವರ್ಟ್ ಮಾಡ್ತೀವಿ. 7 ಇಲ್ಲಿ ಬಂತು. 4 ಈಸ್ ಲೆಸ್ ದೆನ್ 7, ಸೊ ಲೆಫ್ಟ್ ಚೈಲ್ಡ್ ಆಗುತ್ತೆ. ನೆಕ್ಸ್ಟ್ 8 ಈಸ್ ಗ್ರೇಟರ್ ದೆನ್ 7, ಸೊ ರೈಟ್ ಚೈಲ್ಡ್ ಆಗುತ್ತೆ. ಇಷ್ಟೇ ಸಿಂಪಲ್, ಸರಿನಾ? ಏನ್ ಮಾಡಿದ್ವಿ ನಾವು ಇಲ್ಲಿ? ಮಿಡಲ್ ಅಲ್ಲಿ ಇರೋದನ್ನ ಒಂದ್ ಲೆವೆಲ್ ಮೇಲ್ಗಡೆ ಕಳಿಸಿದ್ವಿ, ಅದು ಪೇರೆಂಟ್ ಆಯ್ತು. 4 ವಿಲ್ ಬಿಕಮ್ ಲೆಫ್ಟ್ ಚೈಲ್ಡ್, 8 ವಿಲ್ ಬಿಕಮ್ ದ ರೈಟ್ ಚೈಲ್ಡ್. ಇವಾಗ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ನೆಕ್ಸ್ಟ್ ಸ್ಟೆಪ್ ನಂಬರ್ 4 ಹೋಗೋಣ. ಇಲ್ಲಿ ಯಾರನ್ನ ಇನ್ಸರ್ಟ್ ಮಾಡಬೇಕು? 2 ಅನ್ನ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ 2, ಸರಿನಾ? ಫಸ್ಟ್ ಇದೇನು ಅಪ್ಡೇಟ್ ಆಗಿದೆಯಲ್ಲ ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ರಿ. 7 ನೆಕ್ಸ್ಟ್ 4 ಈ ಕಡೆ 8. ಈಗ ಮೇಲ್ಗಡೆಯಿಂದ ಕಂಪ್ಯಾರಿಸನ್ ಅನ್ನ ಮಾಡಬೇಕು. 2 ಈಸ್ ಲೆಸ್ ದೆನ್ 7, ಸೊ ಲೆಫ್ಟ್ ಸೈಡ್ ಬನ್ನಿ. ಇಟ್ ಈಸ್ ಆಲ್ಸೋ ಲೆಸ್ ದೆನ್ 4, ಸೊ ಕೆಳಗಡೆ ಬರುವಂತ ಅವಶ್ಯಕತೆ ಇಲ್ಲ, ಇಲ್ಲೇ ಬರಿಬಹುದು. ಯಾಕೆ? ಒಂದು ನೋಡಲ್ಲಿ ಮ್ಯಾಕ್ಸಿಮಮ್ 2 ಕೀ ವ್ಯಾಲ್ಯೂಸ್ ಇರುತ್ತೆ. ಸೊ 2 ಅಂತ ಬರಿಬಹುದು. ಇಲ್ಲೇ ಬರಿಬಹುದು ಇತ್ತಲ್ಲ, ಯಾಕೆ ಬರೀಲಿಲ್ಲ? ನೋಡಿ, ನಾವು ಯಾವತ್ತಿದ್ರೂ ಫಿಲ್ ಮಾಡ್ಬೇಕಾದ್ರೆ ಲೀಫ್ ನೋಡ್ಗಳಿಗೆ ಫಿಲ್ ಮಾಡಬೇಕು. ಏನು? ಲೀಫ್ ನೋಡ್ಸ್. ಲೀಫ್ ನೋಡ್ಸ್ ಅಂದ್ರೇನು? ಅವಕ್ಕೆ ಫರ್ದರ್ ಇನ್ನು ಚೈಲ್ಡ್ ಗಳು ಇರಲ್ವಲ್ಲ, ಆ ನೋಡ್ಗಳಿಗೆ ಮಾತ್ರ ನಾವು ಫಿಲ್ ಮಾಡಬೇಕು, ಸರಿನಾ? ಅದೇ ಒಂದು ಕಾರಣಕ್ಕೋಸ್ಕರ ಕೆಳಗಡೆ ಬಂದು ಇದ್ರ ಜೊತೆಗೆ ನಾನು ಸೇರಿಸಿದ್ದು ಕೀ ವ್ಯಾಲ್ಯೂನ. ಗೊತ್ತಾಯ್ತಾ? ಇಲ್ಲೇ ಸೇರಿಸಬಾರ್ದು. ಏನ್ ಮಾಡಬೇಕು? ಲೀಫ್ ನೋಡ್ ಇರುತ್ತಲ್ಲ ಅಲ್ಲಿಗೆ ಬಂದು ಸೇರಿಸ್ಬೇಕು. ಇವಾಗ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ಸ್ಟೆಪ್ ನಂಬರ್ 5 ಹೋಗೋಣ. ಸ್ಟೆಪ್ ನಂಬರ್ 5 ಅಲ್ಲಿ ನಾನು 1 ಅನ್ನ ಇನ್ಸರ್ಟ್ ಮಾಡಬೇಕು. ಸೊ ಇನ್ಸರ್ಟ್ 1. 7 ಆಸ್ ಇಟ್ ಈಸ್ ಇರೋದ್ಲಿ, 2 ಮತ್ತೆ 4 ಮತ್ತೆ 8. ಈಗ 1 ಈಸ್ ಲೆಸ್ ದೆನ್ 7, ಸೊ ಲೆಫ್ಟ್ ಸೈಡ್ ಬನ್ನಿ. 1 ಈಸ್ ಲೆಸ್ ದೆನ್ 2, ಸೊ ಇಲ್ಲೇ ಬರುತ್ತೆ. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ನೋಡಿದ್ರೆ 1 2 4. ಈಗ ಒಂದು ಕೀ ಇದೆ, ಒಂದು ನೋಡಿದೆ ಅಂತಂದ್ರೆ ನಾನು 2 ಕೀ ವ್ಯಾಲ್ಯೂಸ್ ಅನ್ನ ಮಾತ್ರ ಇಡಬೇಕು. ಇಲ್ಲಿ 3 ಕೀ ವ್ಯಾಲ್ಯೂಸ್ ಆದಂಗ ಆಗುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಮಿಡಲ್ ಅಲ್ಲಿ ಇರೋದನ್ನ ಒಂದ್ ಲೆವೆಲ್ ಮೇಲ್ಗಡೆ ಕಳಿಸ್ತೀನಿ. ಮೇಲ್ಗಡೆ ಕಳಿಸ್ಬೇಕಾದ್ರೆ ನೋಡ್ತೀನಿ, ಇಲ್ಲಿ ನೋಡಿದ್ರೆ ಕೇವಲ ಒಂದೇ ಒಂದು ವ್ಯಾಲ್ಯೂ ಇದೆ 7. ಸೊ ಇದೇ ನೋಡ್ ಜೊತೆ ಸೇರಿಸಬಹುದಾ? 2 ಕೀ ವ್ಯಾಲ್ಯೂ ಇರ್ಬೋದಲ್ವಾ ಆ ಒಂದ್ ನೋಡಲ್ಲಿ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಸ್ಪ್ಲಿಟ್ಟಿಂಗ್ ಆಪರೇಷನ್ ಅನ್ನ ಮಾಡೋಣ. ಇದನ್ನೇ ನಾವು ಸ್ಪ್ಲಿಟ್ಟಿಂಗ್ ಆಪರೇಷನ್ ಅಂತ ಕರೆಯೋದು, ಸರಿನಾ? ಸೊ ಸ್ಪ್ಲಿಟ್ಟಿಂಗ್ ಆಪರೇಷನ್ ಅಲ್ಲಿ ಏನ್ ಮಾಡಿದ್ವಿ, 2 ಅನ್ನ ಒಂದ್ ಲೆವೆಲ್ ಮೇಲ್ಗಡೆ ಕಳಿಸಿದ್ವಿ,
7 ಜೊತೆನೆ ಕೂರಿಸಿದೀವಿ, ಯಾಕಂತಂದ್ರೆ ಒಂದು ನೋಡಲ್ಲಿ ಮ್ಯಾಕ್ಸಿಮಮ್ 2 ಕೀ ವ್ಯಾಲ್ಯೂಸ್ ಇರ್ಬೋದು. ನೆಕ್ಸ್ಟ್ 1 is less than 2, so ಲೆಫ್ಟ್ ಸೈಡ್. ನೆಕ್ಸ್ಟ್ 4 ಇದೆಯಲ್ಲ, ಇಟ್ ಈಸ್ ಗ್ರೇಟರ್ ದೆನ್ 2 ಬಟ್ ಇಟ್ ಈಸ್ ಲೆಸ್ ದೆನ್ 7, ಸೊ ಇಲ್ಲಿ ಬರಿಬೇಕು. ನೆಕ್ಸ್ಟ್ 8 ಈಸ್ ಗ್ರೇಟರ್ ದೆನ್ 7, ಸೊ ಇಲ್ಲಿ ಬರ್ಕೊಳ್ಳೋಣ. ಸರಿನಾ? ನೋಡಿ, ಇವಾಗ ಒಂದು ನೋಡಿದೆ, ಮ್ಯಾಕ್ಸಿಮಮ್ 2 ಕೀ ವ್ಯಾಲ್ಯೂಸ್ ಮತ್ತೆ ಮ್ಯಾಕ್ಸಿಮಮ್ 3 ಚೈಲ್ಡ್ಗಳು ಇರ್ಬೋದು. ನೆಕ್ಸ್ಟ್ ಯಾರನ್ನ ಇನ್ಸರ್ಟ್ ಮಾಡಬೇಕು? 3 ಅನ್ನ ಇನ್ಸರ್ಟ್ ಮಾಡಬೇಕು. ಸ್ಟೆಪ್ ನಂಬರ್ 6, ಇನ್ಸರ್ಟ್ 3. ಫಸ್ಟ್ ಇದು ಯಾವ ರೀತಿ ಇದೆ ಅದನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ರಿ. 2 ಮತ್ತೆ 7, ಇಲ್ಲಿ 1 ಬರುತ್ತೆ, ಇಲ್ಲಿ 4 ಮತ್ತೆ ಇಲ್ಲಿ 8. ಸರಿನಾ? ಇವಾಗ ಯಾರನ್ನ ಇನ್ಸರ್ಟ್ ಮಾಡಬೇಕು? 3 ಅನ್ನ. ಫಸ್ಟ್ ಇಲ್ಲಿ ಕಂಪ್ಯಾರಿಸನ್ ಅನ್ನ ಮಾಡಿ. 3 is greater than 2 ಬಟ್ ಇಟ್ ಈಸ್ ಲೆಸ್ ದೆನ್ 7, ಕೆಳಗಡೆ ಬರ್ಬೇಕು. ಯಾಕೆ? ಇನ್ಸರ್ಷನ್ ಯಾವತ್ತಿದ್ರು ಕೂಡ ನಮ್ಮ ಇದರಲ್ಲಿ ಲೀಫ್ ನೋಡ್ಗಳಲ್ಲಿ ಸ್ಪ್ಲಿಟ್ ಆಪರೇಷನ್ ಮಾಡ್ಬೇಕಾದ್ರೆ ಮಾತ್ರ ಮೇಕ್ ಹೋಗ್ತೀವಿ. ಉಳಿದಿರುವಂತ ಕಂಡೀಷನ್ ಇನ್ಸರ್ಟ್ ಮಾಡ್ಬೇಕಾದ್ರೆ ಲೀಫ್ ನೋಡಿಗೆ ಮಾತ್ರ ಇನ್ಸರ್ಟ್ ಮಾಡಬೇಕು. ಸೊ ಇಲ್ಲಿ ಕಂಪ್ಯಾರಿಸನ್ ಮಾಡ್ಬೇಕು. 3 is less than 4, ಸೊ ಇಲ್ಲಿ ಕೇವಲ ಒಂದೇ ಒಂದು ಕೀ ವ್ಯಾಲ್ಯೂ ಇರೋದ್ರಿಂದ ಇದೇ ನೋಡಲ್ಲಿ ನಾನು ಸೇರಿಸಬಹುದು. ಸೊ 3 ಮತ್ತೆ 4 ಇದೇ ನೋಡಲ್ಲಿ ಸೇರ್ಕಂತವೆ. ಒಂದು ನೋಡಿದೆ ಅಂತಂದ್ರೆ ಮ್ಯಾಕ್ಸಿಮಮ್ 2 ಕೀ ವ್ಯಾಲ್ಯೂಸ್ 3 ಚೈಲ್ಡ್ಗಳು ಇರ್ಬೋದು. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಲಾಸ್ಟ್ ಒನ್, ಸ್ಟೆಪ್ ನಂಬರ್ 7. ಸೊ ಇದರಲ್ಲಿ ನಾನು ಇನ್ಸರ್ಟ್ 6 ಅನ್ನ ಇನ್ಸರ್ಟ್ ಮಾಡ್ಬೇಕಲ್ವಾ? 6 ಅನ್ನ ಇನ್ಸರ್ಟ್ ಮಾಡೋಣ. ಫಸ್ಟ್ ಇದನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳಿ. 2 7 1 3 ಮತ್ತೆ 4 ನೆಕ್ಸ್ಟ್ 8. ಸೊ ಫಸ್ಟ್ ಕಂಪ್ಯಾರಿಸನ್ ಅನ್ನ ಮಾಡಿದ್ರೆ 6 ಈಸ್ ಗ್ರೇಟರ್ ದೆನ್ 2 ಬಟ್ ಇಟ್ ಈಸ್ ಲೆಸ್ ದೆನ್ 7, ಸೊ ಇಲ್ಲಷ್ಟು ಬರುತ್ತೆ. ಇಟ್ ಈಸ್ ಗ್ರೇಟರ್ ದೆನ್ 3, ಇಟ್ ಈಸ್ ಆಲ್ಸೋ ಗ್ರೇಟರ್ ದೆನ್ 4, ಸೊ ಇಲ್ಲಿ ಬರಿಬೇಕಾಗತ್ತೆ 6 ಅನ್ನ. ಇಲ್ಲಿ ಬರೆದ್ರೆ ಏನಾಗುತ್ತೆ ಹೇಳಿ? ಇಲ್ಲಿ ಬರೆದ್ರೆ 3 ಕೀ ವ್ಯಾಲ್ಯೂ ಆದಂಗೆ ಆಗುತ್ತೆ. ಸೊ ಮಿಡಲ್ ಅಲ್ಲಿ ಇದೆಯಲ್ಲ ಇನ್ಕ್ರೀಸಿಂಗ್ ಆರ್ಡರ್ ಪ್ರಕಾರ, ಅದನ್ನ ಒಂದು ಲೆವೆಲ್ ಮೇಲ್ಗಡೆ ಕಳಿಸ್ತೀನಿ. ಏನಾಗುತ್ತೆ? ಒಂದು ಲೆವೆಲ್ ಮೇಲ್ಗಡೆ ಕಳಿಸಿದ್ರೆ 2 ಇದೆ, 4 ಮಧ್ಯ ಬರುತ್ತೆ, 7 ಇಲ್ಲೋ ಆಗುತ್ತೆ. ಯಾಕಂದ್ರೆ 4 ಈಸ್ ಗ್ರೇಟರ್ ದೆನ್ 2 ಬಟ್ ಇಟ್ ಈಸ್ ಲೆಸ್ ದೆನ್ 7. ಬಟ್ ಇಲ್ಲೂ ಒಂದು ನನಗೆ ಮಿಸ್ಟೇಕ್ ಆಯ್ತು. ಏನಾಯ್ತು? ಇಲ್ಲಿ ನೋಡಿ 3 ಕೀ ವ್ಯಾಲ್ಯೂಸ್ ಆದಂಗೆ ಆಯ್ತು. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು? ಈ 4 ಇದೆಯಲ್ಲ ಅದನ್ನು ಕೂಡ ಒಂದು ಲೆವೆಲ್ ಮೇಲ್ಗಡೆ ಕಳಿಸ್ಬೇಕು. ಸೊ ಇವಾಗ ಸ್ಪ್ಲಿಟ್ಟಿಂಗ್ ಆಪರೇಷನ್ ಆದ್ಮೇಲೆ ಏನಾಗುತ್ತೆ? ಸ್ಪ್ಲಿಟ್ಟಿಂಗ್ ಆಪರೇಷನ್ ಆದ್ಮೇಲೆ ಏನಾಗುತ್ತೆ ನೋಡಿ, 4 ವಿಲ್ ಬಿಕಮ್ ದ ಪೇರೆಂಟ್. ಅದ್ರ ಕೆಳಗಡೆ ಲೆವೆಲ್ ಅಲ್ಲಿ ಯಾರ್ಯಾರು ಇದ್ದಾರೆ? 2 ಮತ್ತೆ 7. ಸೊ ಫಸ್ಟ್ ಅದನ್ನ ಕಂಪೇರ್ ಮಾಡಿ. 2 ಈಸ್ ಲೆಸ್ ದೆನ್ 4, ನೆಕ್ಸ್ಟ್ 7 ಈಸ್ ಗ್ರೇಟರ್ ದೆನ್ 4. ನೆಕ್ಸ್ಟ್ ಲೆವೆಲ್ಗೆ ಬಂದ್ರೆ 1, ಸೊ 1 ಈಸ್ ಲೆಸ್ ದೆನ್ 2, ಸೊ ಲೆಫ್ಟ್ ಸೈಡ್ ಬರಬೇಕು. ನೆಕ್ಸ್ಟ್ 3 ಇದೆ, 3 ಈಸ್ ಗ್ರೇಟರ್ ದೆನ್ 2 ಬಟ್ ಇಟ್ ಈಸ್ ಲೆಸ್ ದೆನ್ 4, ಸೊ ಇದೇ ಜಾಗದಲ್ಲಿ ಬರುತ್ತೆ 3. ನೆಕ್ಸ್ಟ್ 6 ಈಸ್ ಲೆಸ್ ದೆನ್ 7, ಸೊ ಲೆಫ್ಟ್ ಸೈಡ್ ಬರೀಬೇಕು. ನೆಕ್ಸ್ಟ್ 8 ಈಸ್ ಗ್ರೇಟರ್ ದೆನ್ 7, ಸೊ ಈ ಜಾಗದಲ್ಲಿ ಬರೀಬೇಕು. ನೋಡಿ, ದಿಸ್ ಈಸ್ ದ ಫೈನಲ್ 2 3 ಟ್ರೀ ಇನ್ಸರ್ಷನ್ ಟ್ರೀ. ಸರಿನಾ? ಸೊ ಇನ್ಸರ್ಟ್ ಮಾಡಿರುವಂತ ಟ್ರೀ ಕೊಟ್ಟಿರುವಂತ ವ್ಯಾಲ್ಯೂಸ್ ಅನ್ನ ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಆ ಎಲ್ಲಾ ವಿಡಿಯೋಗಳು ನಿಮಗೆ ಪ್ಲೇ ಲಿಸ್ಟ್ ಮುಖಾಂತರ ಸಿಗುತ್ತೆ. ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನು ಕೂಡ ನಾನು ಕೊಟ್ಟಿರ್ತೀನಿ. ಏನಾದರೂ ಡೌಟ್ಸ್ ಇದ್ರೆ ನೀವು ಅಲ್ಲೂ ಕೂಡ ಕೇಳಬಹುದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.